ಇವಾಗ ನಾವು ನಾಗರ ಪಂಚಮಿಯನ್ನ ಆಚರಣೆ ಮಾಡ್ತಿರ್ತೀವಿ ಗುರುಜಿ. ಒಂದು ಸಾಂಪ್ರದಾಯಿಕ ಹಬ್ಬ ಇದು, ತಲೆಮಾರುಗಳಿಂದ ಮಾಡ್ಕೊಂಡು ಬರ್ತಿರ್ತಕ್ಕಂತಹ ಹಬ್ಬ. ಈ ಹಬ್ಬದ ವಿಶೇಷತೆ ಬಗ್ಗೆ ತಿಳ್ಕೊಂಡ್ವಿ, ಬಟ್ ಹಬ್ಬವನ್ನ ನಾವು ಯಾಕೆ ಆಚರಣೆ ಮಾಡಬೇಕು, ಇದರಿಂದ ನಮ್ಗೇನು ವೃದ್ಧಿಸುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಜಿ. ಬಹಳ ಒಳ್ಳೆಯ ಪ್ರಶ್ನೆ ಇದೆ ನೋಡಿ. ಪ್ರತಿಯೊಬ್ಬರೂ ಕೂಡ ನಾಗದೇವತೆಗಳನ್ನು, ಸರ್ಪದೇವತೆಗಳನ್ನು ಆರಾಧನೆ ಮಾಡಲೇಬೇಕು. ಇನ್ನೂ ಬಹಳ ಕೂಲಂಕಷವಾಗಿ ಹೇಳಬೇಕು ಅಂದರೆ, ಯಾಕೆಂದರೆ ಇದರ ಬಗ್ಗೆ ಸುಮಾರು ನಾನು 1 ವರ್ಷಗಳ ಕಾಲ ರಿಸರ್ಚ್ ಮಾಡಿದ್ದೆ, ಒಂದು 8-9 ವರ್ಷದ ಕೆಳಗೆ. ರಿಸರ್ಚ್ ಮಾಡಿದಾಗ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಈ ನಾಗಾರಾಧನೆ ಅನ್ನತಕ್ಕಂಥದ್ದು ಇರತಕ್ಕಂಥದ್ದು. ನಾನು ಇಲ್ಲಿ ರಿಸರ್ಚ್ ಮಾಡಿರೋ ಲೆಕ್ಕಾಚಾರದಲ್ಲಿ ಬ್ಯಾಬಿಲೋನಿಯಾದಲ್ಲಿ ಇದೆ, ಪರ್ಷಿಯಾದಲ್ಲಿ ಇದೆ, ಈಜಿಪ್ಟ್ನಲ್ಲಿ ಇದೆ, ಬರ್ಮಾದಲ್ಲಿ ಇದೆ, ಮೆಕ್ಸಿಕೋದಲ್ಲಿ ಇದೆ, ಉತ್ತರ ಅಮೇರಿಕಾದಲ್ಲಿ ಇದೆ. ಈ ಎಲ್ಲ ಕಡೆಯೂ ಕೂಡ ನಾಗದೇವತೆಗಳನ್ನು, ಸರ್ಪದೇವತೆಗಳನ್ನು, ಆಲಯಗಳನ್ನು, ದೇವಸ್ಥಾನಗಳನ್ನು ಕಟ್ಟಿಕೊಂಡು ಪೂಜೆ ಮಾಡ್ತಾ ಇರತಕ್ಕಂಥದ್ದು ಕಳೆದ 5,000 to 7,000 ವರ್ಷಗಳ ಇತಿಹಾಸದ ಸಮೇತವಾಗಿ ರೆಕಾರ್ಡ್ ಆಗಿದೆ. ಹಾಗಾಗಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ವಿಶ್ವದ ಅನೇಕ ದೇಶಗಳಲ್ಲೂ ಕೂಡ ಪ್ರಾಚೀನ ಒಂದು ನಾಗರಿಕತೆ, ಸಿವಿಲೈಸೇಷನ್ ಅಂತ ಏನು ಹೇಳ್ತೀವಿ, ಅಲ್ಲಿ ಈ ಒಂದು ನಾಗಾರಾಧನೆ ಅನ್ನತಕ್ಕಂಥದ್ದು ಇತ್ತು. ಹಾಗಾಗಿ ಏನಾಗುತ್ತೆ ಅಂದರೆ, ನಾಗಾರಾಧನೆ ಅನ್ನೋದನ್ನು ಎಲ್ಲರೂ ಮಾಡಬೇಕು. ಅದರೊಳಗೂ ನಮ್ಮ ದೇಶದಲ್ಲಿ ಬಹಳ ಶ್ರದ್ಧೆಯಿಂದ ಮಾಡ್ತೀವಿ ನಾವು, ಮತ್ತು ಬಹಳ ಶುಚಿರ್ಭೂತರಾಗಿ, ಅಂದರೆ ಆಡು ಭಾಷೆಯಲ್ಲಿ ನಾವು ಮಡಿ ಅಂತ ಏನು ಕರಿತೀವಿ, ಆ ಥರ ಮಡಿಯಿಂದ ಬಹಳ ಒಂದು ನಿಯಮ ನಿಷ್ಠೆಗಳಿಂದ ಮಾಡ್ತೀವಿ ನಾವು. ಯಾತಕ್ಕೆ? ಯಾರ ಜಾತಕದಲ್ಲಿ ಕುಜದೋಷ ಇರುತ್ತೆ, ಯಾರ ಜಾತಕದಲ್ಲಿ ಸರ್ಪದೋಷ ಇರುತ್ತೆ, ಇಂಥವರು ಅತ್ಯವಶ್ಯಕವಾಗಿ ನಾಗರ ಚೌತಿ, ನಾಗರ ಪಂಚಮಿ, ಸ್ಕಂದ ಷಷ್ಠಿ, ಈ ಸಿರಿಯಾಳ ಷಷ್ಠಿ ಅಂತ ಕರೀತಾರೆ ಶ್ರಾವಣ ಮಾಸದ ಬರೋದನ್ನು. ಮಾರ್ಗಶಿರ ಅಲ್ಲಿ ಬರ್ತಕ್ಕಂಥದ್ದು ಸ್ಕಂದ ಷಷ್ಠಿ ಅಂತದೆ. ನಮಗೆಲ್ಲ ಕಡೆಯೂ ಸ್ಕಂದ ಷಷ್ಠಿನೇ ಅದು ಆ್ಯಕ್ಚುಯಲಾಗಿ. ಸ್ಕಂದ ಷಷ್ಠಿ ವ್ರತ ಅಂತಲೇ ಒಂದು ಸಂವತ್ಸರದ ತನಕ ಪ್ರತಿ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿನಲ್ಲಿದೆ. ಸೊ ಹಾಗಾಗಿ ನಾಗರ ಚೌತಿ, ನಾಗರ ಪಂಚಮಿ, ಸ್ಕಂದ ಷಷ್ಠಿ ಇಷ್ಟೂ ಕೂಡ ಯಾವ ಯಾವ ಜಾತಕಗಳಲ್ಲಿ ಕುಜದೋಷ ಇರುತ್ತೆ, ಮದುವೆ ಆಗಿರೋದಿಲ್ಲ, ಇಲ್ಲ ಮಕ್ಕಳಾಗಿರೋದಿಲ್ಲ, ಇಲ್ಲ ಏನೋ ತೊಂದರೆ ಇರುತ್ತೆ, ಇಲ್ಲ ಪ್ರಯತ್ನ ಜಾಸ್ತಿ ಫಲ ಕಮ್ಮಿ ಇರುತ್ತೆ, ಈ ಥರ ಎಲ್ಲ ಯಾವುದಿರುತ್ತೆ ಇಲ್ಲಿ ಕುಜದೋಷಗಳಿರುತ್ತೆ. ಸಾಮಾನ್ಯವಾಗಿ 100ಕ್ಕೆ 85-90% ಜಾತಕಗಳಿಗೆ ಕುಜದೋಷ ಇರುತ್ತೆ. ಯಾತಕ್ಕೆ ಅಂದರೆ, ಯಾವುದೇ ಜಾತಕ ತೊಗೊಂಡ್ರೂ ಕೂಡ ಜನ್ಮ ಲಗ್ನದಿಂದ, ಅವರ ಒಂದು ಕುಂಡಲಿಯನ್ನು ನಾವು ಗಮನಿಸಿದಾಗ ಜನ್ಮ ಲಗ್ನದಿಂದ 12 ಭಾವಗಳಿರುತ್ತೆ. ಅದರೊಳಗೆ 1, 2, 4, 5, 7, 8, 12 ಈ 7 ಮನೆಗಳಲ್ಲಿ ಕುಜ ಇತ್ತು ಅಂದರೆ ಅದನ್ನು ಸರ್ಪದೋಷ ಅಂತ ಕರಿತೀವಿ. ಈ ರಾಹು ಕೇತುಗಳು ಯಾವಾಗಲೂ ಕೂಡ 180 ಡಿಗ್ರೀಸ್ನಲ್ಲಿ ಇರ್ತದೆ. ಆ 180 ಡಿಗ್ರೀಸ್ನಲ್ಲಿದ್ದಾಗ ಒಂದು ಸೈಡ್ಗೆ ಎಲ್ಲ ಗ್ರಹಗಳು ಬಂತು ಅಂದರೆ ಉಳಿದ 7 ಗ್ರಹಗಳು, ಇದು ಕಾಳಸರ್ಪದೋಷ ಆಗುತ್ತೆ. ಈ ಕಾಳಸರ್ಪದೋಷ ಯಾರಿಗಿರುತ್ತೆ ಅಥವಾ ಕುಜದೋಷ ಯಾರಿಗಿರುತ್ತೆ, ಕಾಳಸರ್ಪದೋಷ ಅಂತೂ ಕೆಲವು ಜಾತಕಗಳಲ್ಲಿರುತ್ತೆ. ಅದಲ್ಲದೇ ರಾಹುಕೇತುಗಳಿಂದ ಉಂಟಾಗತಕ್ಕಂತಹ ಸರ್ಪದೋಷ ಇದೆ. ರಾಹುಕೇತುಗಳಿಂದ ಅಂದಾಗ 100ಕ್ಕೆ 90-95% ಜಾತಕಗಳಲ್ಲಿ ಇದ್ದೇ ಇರುತ್ತೆ. ಯಾತಕ್ಕೆ ಅಂದರೆ, ರಾಹು 1ನೇ ಮನೆಯಲ್ಲಿತ್ತು ಅಂದರೆ ಕೇತು 7ನೇ ಮನೇಲಿರ್ತಾನೆ, ರಾಹು 2ನೇ ಮನೇಲಿದ್ದರೆ ಕೇತು 8ನೇ ಮನೇಲಿರ್ತಾನೆ. ಸೊ ರಾಹು 4ರಲ್ಲಿದ್ದರೆ ಕೇತು ದಶಮದಲ್ಲಿರ್ತಾನೆ. ರಾಹು ಪಂಚಮದಲ್ಲಿ ಬಂದರೆ ಸರ್ಪಶಾಪ ಯೋಗ. ಅದು ರಾಹು ಅಥವಾ ಕೇತು ಪಂಚಮದಲ್ಲಿ ಇದ್ದು, ಆ ರಾಹು ಅಥವಾ ಕೇತುವಿಗೆ ಕುಜನ ದೃಷ್ಟಿ ಬಿತ್ತು ಅಂದರೆ ಅಥವಾ ಕುಜನ ಯುತಿ ಇತ್ತು ಅಂದರೆ ಇದನ್ನು ಸರ್ಪಶಾಪ ಯೋಗ ಅಂತ ವರಾಹ ಮಿಹಿರಾಚಾರ್ಯರು ತಮ್ಮ ಒಂದು ಬೃಹತ್ ಜಾತಕ ಗ್ರಂಥದಲ್ಲಿ ಹೇಳಿದ್ದಾರೆ. ಸರ್ಪಶಾಪಾತ್ ಸುತಕ್ಷಯ ಅಂತ ಅದಕ್ಕೆ ಫಲ ಕೂಡ ಹೇಳಿದ್ದಾರೆ. ಈ ಮಕ್ಕಳುಗಳು ಸತ್ತು ಹುಟ್ಟತಕ್ಕಂಥದ್ದು, ಅಬಾರ್ಷನ್ಸ್ ಆಗ್ತಕ್ಕಂಥದ್ದು, ಇವೆಲ್ಲನೂ ಯಾತಕ್ಕಾಗತ್ತೆ ಅಂದರೆ, ಜಾತಕಗಳಲ್ಲಿ ಪಂಚಮದಲ್ಲಿ ಕುಜ ಇರ್ತಾನೆ, ಅಥವಾ ಪಾಪಗ್ರಹಗಳಿರ್ತವೆ, ಅಥವಾ ರಾಹು ಅಥವಾ ಕೇತು ಇದ್ದು ಅದಕ್ಕೆ ಕುಜನ ದೃಷ್ಟಿ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ರಾಹುಕೇತುಗಳಿಂದ ದೋಷ ಅಥವಾ ಸರ್ಪಶಾಪಯೋಗ ಅಥವಾ ಕಾಳಸರ್ಪಯೋಗ, ನಾನು ಆವಾಗಲೇ ಒಂದೇ ಪಾರ್ಶ್ವದಲ್ಲಿ ಎಲ್ಲ ಬಂದಾಗ ಈ ಥರದ್ದೆಲ್ಲ 100ಕ್ಕೆ 90-95% ಜಾತಕಗಳಲ್ಲಿ ಇದ್ದೇ ಇರುತ್ತೆ. ಇದು ಸರ್ಪದೋಷ ಅಂತ. ಸರ್ಪದೋಷ, ಇದು ನಾಗದೋಷ ಅಲ್ಲ. ತುಂಬ ಜನ ಜ್ಯೋತಿಷಿಗಳು ಏನು ಮಾಡ್ತಾರೆ ಅಂದರೆ, ನಿಮಗೆ ನಾಗದೋಷ ಇದೆ ಅಂತ ಪದ ಹೇಳ್ತಾರೆ. ನಾಗದೋಷ ಅಂತ ಇಡೀ ಜ್ಯೋತಿಷ್ ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ಸರ್ಪದೋಷ ಅಂತಲೇ ಇರೋದು. ಸರ್ಪದೋಷ, ಸರ್ಪಶಾಪಯೋಗ, ಕಾಳಸರ್ಪದೋಷ ಈ ಥರನೇ ಇರೋದು. ಅದರ ಆರಾಧನೆ ಅಂತ ಬಂದಾಗ ನಾಗಾರಾಧನೆ ಅಂತ ಮಾಡ್ತೀವಿ ನಾವು. ಸರ್ಪಾರಾಧನೆ ಅಂತ ಮುಖ್ಯವಾಗಿ ನಾವು ಕರೆಯೋದಿಲ್ಲ ಅಲ್ಲಿ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾದ್ದೇನು ಅಂದರೆ, ಹಾಗಾದರೆ ನಾಗಗಳು ಅಂದರೆ ಏನು, ಸರ್ಪಗಳು ಅಂದರೆ ಏನು, ಇದು ಬಹಳ ಇಂಪಾರ್ಟೆಂಟು.
ಯಾಕೆಂದ್ರೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಸರ್ಪ ಅಂದ್ರೂ ಹಾವೆ, ನಾಗ ಅಂದ್ರೂ ಕೂಡ ಹಾವೆ. ಮತ್ತೆ ಇದ್ರಲ್ಲಿ ಏನು ವ್ಯತ್ಯಾಸ ಇದೆ ಗುರುಜಿ? ಇದೇ ತುಂಬ ಜನಕ್ಕೆ ಗೊತ್ತಿಲ್ಲ. ಓಕೆ. ಯಾಕೆ ಅಂದರೆ ಧರ್ಮಶಾಸ್ತ್ರದಲ್ಲಿ ಒಂದು ಕಡೆ ಹೇಳುತ್ತೆ, ಬಹುಫಣಾಹ ಸರ್ಪಾಹ ನಾಗಾಹ ಅಂತ ಹೇಳುತ್ತೆ. ಫಣ ಅಂದರೆ ಹೆಡೆ, ಹಾವಿನ ಹೆಡೆ ಅಂತ ಕರಿತೀವಲ್ಲ, ಹುಡ್ ಆಫ್ ಎ ಸರ್ಪೆಂಟ್. ಅನೇಕ ಹೆಡೆಗಳನ್ನು ಹೊಂದಿರತಕ್ಕಂತಹ ಸರ್ಪಗಳು ನಾಗಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಸುರಸೆ, ಕಶ್ಯಪನಿಂದ ಸುರಸೆಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳುಗಳು ನಾಗಗಳು, ಕದ್ದುವಿನಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳುಗಳು ಸರ್ಪಗಳು.